ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 10ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಸೇತುಬಂಧದಲ್ಲಿ ಸಾಫಲ್ಯ ಪರೀಕ್ಷೆಗೆ ಇರತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ಕೊಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಾವು ಎಲ್ಲ ವಿಷಯಗಳಲ್ಲಿ ಕೂಡ ಕೊಡ್ತಾ ಇದ್ದೀವಿ. ಸೊ ದಯಮಾಡಿ ನೋಡಿ, ವಿಡಿಯೋವನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ನೆನಪಿಸ್ತಾ ಈ ವಿಡಿಯೋನ ಪ್ರಾರಂಭಿಸ್ತೀನಿ. ಸೊ ಮೊದಲ ಪ್ರಶ್ನೆ ಕೊಟ್ಟಿದ್ರು, ಯಾವುದಾದರೂ ಪದ ಮತ್ತು ವಾಕ್ಯಗಳ ಉಕ್ತಲೇಖನಗಳನ್ನು ಕೊಡ್ತಾರೆ. ಇದು ಓರಲ್ ಆಗಿರ್ತಕ್ಕಂಥ ಪ್ರಶ್ನೆ. ಫಾರ್ ಎಕ್ಸಾಂಪಲ್ ಕೊಡ್ಬೋದು ಮನೆಮಠ, ದೇವಾಲಯ, ಶಾಲೆ, ನಿರ್ಮಾಣ, ಮೈಸೂರು. ಇಲ್ವೇ ಪಟ್ಟು ಹಿಡಿದು, ಅಡ್ಡಾದಿಡ್ಡಿ, ಭೀಷ್ಮ, ವ್ಯಥೆಪಟ್ಟು. ಇಲ್ಲ ವಾಕ್ಯಗಳಲ್ಲಿ ನೋಡೋದಾದ್ರೆ ಮಕ್ಕಳನ್ನು ತೂಗುವ ತೊಟ್ಟಿಲಾದೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ ಅಂತಕ್ಕಂಥ ವಾಕ್ಯಗಳನ್ನು ಫ್ರೆಂಡ್ಸ್ ನಿಮ್ಗೆ ಏನು ಮಾಡ್ಬೋದು, ಕೊಡ್ಬೋದು. ಮುಂದಿನ ಪ್ರಶ್ನೆ, ಎಸ್ ಗದ್ಯಭಾಗ ಇದೆ. ವಿಜ್ಞಾನಿಗಳು ತಮ್ಮ ಅಮೂಲ್ಯವಾದ ಜ್ಞಾನವನ್ನು ಸಾಮಾನ್ಯ ಜನರ ಮನೋಭಾವಗಳನ್ನು ತಿದ್ದುವ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು. ಸಮಾಜದ ಸುಧಾರಣೆಗೆ ನೆರವಾಗಬೇಕು. ವಿಜ್ಞಾನಿಯ ವರ್ತನೆ, ಮನೋಭಾವ, ಅವನು ದಂತಗೋಪುರದಲ್ಲಿರುವ ಅಪೂರ್ಣ ಬುದ್ಧಿಶಾಲಿ ಎಂಬ ಭಾವನೆ ಜನರಲ್ಲಿ ಮೂಡುವಂತಿರಬಾರದು. ಸಮಾಜದ ದುಡಿಮೆಯಲ್ಲಿ ಶಿಕ್ಷಣವನ್ನು ಪಡೆದಿರುವ ವಿಜ್ಞಾನಿ ಸಾಮಾನ್ಯ ಜನರ ಯೋಚನಾ ಶಕ್ತಿಯನ್ನು ಬೆಳೆಸುವಲ್ಲಿ ಶ್ರಮಿಸುವುದು ಆತನ ಕರ್ತವ್ಯವೇ ಹೊರತು ಉಪಕಾರವೇನೂ ಅಲ್ಲ. ವಿಶೇಷ ಸಂದರ್ಭಗಳಲ್ಲಿ ಜನಪ್ರಿಯ ಉಪನ್ಯಾಸಗಳು ವಿಜ್ಞಾನ ವಿಷಯದಲ್ಲಿ ಆಸಕ್ತರಾಗಿರುವ ಬಹು ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಸಹಾಯಕವಾಗುತ್ತದೆ ಅಂತ ಬರೆದ್ರೆ ಸಾಕು. 5ನೇ ಪ್ರಶ್ನೆ, ವಿಜ್ಞಾನಿಯ ವರ್ತನೆ ಹಾಗೂ ಮನೋಭಾವ ಜನರಲ್ಲಿ ಎಂಥ ಭಾವನೆ ಮೂಡುವಂತೆ ಇರಬಾರದು ಅಂತ ಕೇಳಿದರು. ಸೊ ದ ಆನ್ಸರ್ ಏನಪ್ಪ ಅಂದರೆ, ವಿಜ್ಞಾನಿಯ ವರ್ತನೆ, ಮನೋಭಾವ, ಅವನು ದಂತಗೋಪುರದಲ್ಲಿರುವ ಅಪೂರ್ವ ಬುದ್ಧಿಶಾಲಿ ಎಂಬ ಭಾವನೆ ಜನರಲ್ಲಿ ಮೂಡುವಂತಿರಬಾರದು ಅನ್ನೋದು ಪ್ರಶ್ನೆ ಏನಾಗಿತ್ತಪ್ಪ ಅಂತಂದರೆ ಇತ್ತು. 2ನೇ ಪ್ರಶ್ನೆ ಕೂಡ ಕೊಟ್ಟಿದ್ರು, ವಿಜ್ಞಾನಿಯ ಕರ್ತವ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ಗದ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ, ವಿಜ್ಞಾನಿಯ ಮುಖ್ಯ ಕರ್ತವ್ಯ ಏನಪ್ಪ ಅಂತಂದರೆ ಸಮಾಜದ ದುಡಿಮೆಯಲ್ಲಿ ಶಿಕ್ಷಣ ಪಡೆದಿರುವ ವಿಜ್ಞಾನಿ ಸಾಮಾನ್ಯ ಜನರ ಯೋಚನಾ ಶಕ್ತಿಯನ್ನು ಬೆಳೆಸುವಲ್ಲಿ ಶ್ರಮಿಸತಕ್ಕದ್ದು, ಕೆಲಸ ಮಾಡೋದು ಆ ವಿಜ್ಞಾನಿಯ ಮುಖ್ಯ ಕರ್ತವ್ಯ ಅನ್ನೋದನ್ನು ಏನು ಮಾಡಿದ್ದಾರೆ ಫ್ರೆಂಡ್ಸ್, ಕೊಟ್ಟಿದ್ದಾರೆ. ಸೊ ಮುಂದೆ ಒಂದು ಪದ್ಯಭಾಗ ಕೊಟ್ಟಿದ್ದಾರೆ. ಬೀಸುವ ಗೂಟವಾದೆ, ಕೇರುವ ಮರವಾದೆ, ಮುದುಕರಿಗೆ ಊರುವ ಬೆತ್ತವಾದೆ, ಬಿದಿರು ಯಾರಿಗಲ್ಲದವಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಪ್ರಶ್ನೆ ಕೊಟ್ಟಿದ್ರಂದ್ರೆ, ಪದ್ಯದಲ್ಲಿರುವ ಮೌಲ್ಯ ಗುರುತಿಸ್ರಿ ಅಂತ ಕೇಳಿದ್ರು. ಇಲ್ಲಿ ಬಿದಿರು ಎಲ್ಲರಿಗೂ ಬೇಡ ಎಂದು ತಿಳಿಸುತ್ತದೆ, ಬಿದಿರಿನ ಉಪಯೋಗ ಮತ್ತು ಮಹತ್ವ ತಿಳಿಸ್ತದೆ, ಬಿದಿರು ಮುದುಕರಿಗೆ ಉಪಯೋಗ ಅಂತ ತಿಳಿಸ್ತದೆ, ಬಿದಿರಿಲ್ಲದಿದ್ದರೂ ಬದುಕಬಹುದು ಎಂಬುದು ತಿಳಿಸ್ತದೆ. ಸೊ ವಾಕ್ಯದಲ್ಲಿರ್ತಕ್ಕಂಥ ಉತ್ತರದ ಅಂಶಗಳನ್ನು ಗಮನಿಸಿದಾಗ ಆಯ್ಕೆ ಬಿ, ಬಿದಿರಿನ ಉಪಯೋಗ ಹಾಗೂ ಮಹತ್ವವನ್ನು ತಿಳಿಸ್ತದೆ ಅನ್ನೋದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಎಸ್ ಈ ಪದ್ಯದ ಸಾರಾಂಶವನ್ನು 3-4 ವಾಕ್ಯಗಳಲ್ಲಿ ಬರೀರಿ ಅಂತ 8ನೇ ಪ್ರಶ್ನೆ ಕೇಳಿದ್ದಾರೆ. ಸೊ ಏನು ಬರೀಬೋದು, ಬಿದಿರು ಎಲ್ಲರಿಗೂ ಬೇಕಾದ ವಸ್ತುವಾಗಿದೆ, ಮನೆಯಲ್ಲಿ ಧಾನ್ಯಗಳನ್ನು ಬೀಸು ಕಲ್ಲಿಗೆ ಗೂಟವಾಗ್ತದೆ, ಮಹಿಳೆಯರು ಕೇರುವ ಮೊರ ಅಂದರೆ ಮರವಾಗ್ತದೆ, ಮುದುಕರು ಕೆಳಕ್ಕೆ ಬೀಳದಂತೆ ತಡೆಯಲು ಅವರಿಗೆ ಊರುವ ಕೋಲಾಗ್ತದೆ. ಹೀಗೆ ಎಲ್ಲರಿಗೂ ಬಿದಿರು ಉಪಯೋಗವಾಗ್ತದೆ, ಬೇಕಾಗ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಸೂಚನೆಯಂತೆ ಬರೀರಿ ಅಂತ 9ನೇ ಪ್ರಶ್ನೆ ಇದೆ. ಅನಿತಾಳು ಹಣ್ಣನ್ನು ತಿಂದಾಳು ಅಂತ ಇದೆ. ಸೊ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಸಂಭವನಾರ್ಥಕ ಕ್ರಿಯಾಪದ ಅಂತ ಕೇಳಿದ್ರು. ಸೊ ಅದು ಎಸ್ ತಿಂದಾಳು ಅನ್ನೋದು ಸಂಭವನಾರ್ಥಕ, ಎಸ್ ತಿನ್ನರು ಅಂತಕ್ಕಂಥದ್ದು ನಿಷೇಧಾರ್ಥಕ ಆಗ್ತದೆ, ತಿನ್ನಲಿ ಅನ್ನೋದು ವಿದ್ಯಾರ್ಥಕ ಆಗ್ತದೆ, ಅದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು ಕೋಕಿಲ, ರಾಜ ಈ ಪದಗಳಿಗೆ ತದ್ಭವ ರೂಪವನ್ನು ಬರೀರಿ ಅಂತ ಕೇಳಿದರು. ಸೊ ವೆರಿ ಈಸಿ. ಕೋಕಿಲಾದು ತದ್ಭವ ಕೋಗಿಲೆ, ರಾಜರದ್ದೇನಾಗ್ತದೆ ರಾಯ ಅನ್ನೋದು ಸರಿಯಾದ ಉತ್ತರ ಅಲ್ಲಿ ಬರ್ತದೆ. 13 ಪವನನು ಪರೀಕ್ಷೆಯನ್ನು ಬರೆಯುವನು ಅಂತ ಕೇಳಿದ್ದಾರೆ. ಸೊ ಬರೆಯುವನು ಅಂತಕ್ಕಂಥದ್ದು ಕೊಟ್ಟಿದ್ರು, ಭೂತಕಾಲಕ್ಕೆ ಬದಲಾಯಿಸಿ ಬರೀಬೇಕಾಗಿತ್ತು. ಸೊ ಉತ್ತರ ಏನಾಗ್ತದಪ್ಪ ಅಂದ್ರೆ, ಪವನನು ಪರೀಕ್ಷೆಯನ್ನು ಬರೆದನು ಅನ್ನೋದು ಏನಾಗ್ತದೆ ಅಂದ್ರೆ ಅಲ್ಲಿ ಉತ್ತರವನ್ನು ನೀವು ಬರಿಬೇಕು. 12ನೇ ಪ್ರಶ್ನೆ, ಕಾಡಿಗೆ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದ್ದಾರೆ. ಸೊ ಯಾವ ವಿಭಕ್ತಿ ಇದೆ, ಗೆ ಅನ್ನೋದು ಚತುರ್ಥಿ ಆಗ್ತದ, ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಪಂಚಮಿ ದೆಸೆಯಿಂದ ಅಂತ ಆಗ್ತದಲ್ಲ. ಓಕೆ, ಸೊ ಅದು ನಿಮ್ಗೆ ಏನಾಗಬೇಕಾಗಿತ್ತಪ್ಪ ಅಂತಂದ್ರೆ ಗೊತ್ತಿದ್ರೆ ಸೊ ಇದ್ರದ್ದು ಕೂಡ ಉತ್ತರಗಳನ್ನು ನೀವು ಅಕ್ಯುರೇಟ್ ಆಗಿ ಬರಿತೀರಿ. 13ನೇ ಪ್ರಶ್ನೆ, ಅಲ್ಲಿ ಕುಳಿತಿರುವವರು ಯಾರು ಅಂತ ಇದೆ. ಓಕೆನಾ, ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದ ಅಂತ ಕೇಳಿದ್ದಾರೆ. ಸೊ ಇದು ಚಿಹ್ನೆ ಇದೆಲ್ಲ, ಇದು ಯಾವ ಸರ್ವನಾಮ ಅಂತ ಕೇಳಿದ್ದಾರೆ. ಸೊ ಯಾರು ಅನ್ನೋದು ಏನಪ್ಪ ಅಂತಂದ್ರೆ ಅದು ಪ್ರಶ್ನಾರ್ಥಕ ಸರ್ವನಾಮ ಇಸ್ ದಿ ರೈಟ್ ಆನ್ಸರ್. ಇನ್ನು ದೇವೇಂದ್ರ ಯಾವ ಪದ, ಈ ಪದ ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ರು. ಆಗಮ ಸಂಧಿ, ಎನ್ ಸಂಧಿ, ಗುಣಸಂಧಿ, ಸವರ್ಣ ದೀರ್ಘ ಸಂಧಿ. ಸೊ ದೇವೇಂದ್ರ ಅನ್ನೋದೇನಪ್ಪ ಅಂದರೆ ಅದು ಗುಣಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ. ಇನ್ನು ಕೊಡಗಿನ ಜನರು ಭೂ ಕುಸಿತದಿಂದ ಮನೆ ಮಠ ಕಳೆದುಕೊಂಡರು ಅಂತ ಇದೆ. ಸೊ ಜೋಡು ನುಡಿ ಕೇಳಿದ್ದಾರೆ. ಸೊ ಮನೆ ಮಠ ಅನ್ನೋದೇನಪ್ಪ ಅಂತಂದರೆ ಜೋಡು ನುಡಿ.
ಇನ್ನು ಹೆಂಗಸು, ಶಿಕ್ಷಕ, ಧಾರವಾಡ, ವೈದ್ಯ ಇವುಗಳಲ್ಲಿ ರೂಢನಾಮ ಪದವನ್ನು ಗುರುತಿಸಿ ಬರೀರಿ ಅಂತ ಕೇಳಿದರು. ಸೊ ರೂಢಿಯಿಂದ ಬರೋದು ಎಲ್ಲ ರೂಢನಾಮ. ಹೆಂಗಸು ಅನ್ನೋದು ರೂಢನಾಮ, ಶಿಕ್ಷಕ ಸೊ ಇದೇನಾಗ್ತದ ಅನ್ವರ್ತಕ ನಾಮ, ವೈದ್ಯ ಅನ್ನೋದು ಕೂಡ ಅನ್ವರ್ತಕ ನಾಮ ಆಗ್ತದ ಅನ್ನೋದು ಕೂಡ ಗೊತ್ತಿರಲಿ. ಅರಮನೆ, ಗಿಡ ಮರ ಬಳ್ಳಿ, ಮುಕ್ಕಣ್ಣ, ಮುಂದಲೆ ಇದರಲ್ಲಿ ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಯಾವುದ ಪದ ಅಂತ ಕೇಳಿದರು. ಸೊ ಗಿಡವು ಮರವು ಬಳ್ಳಿಯು ದ್ವಂದ್ವ ಸಮಾಸ, ಮುಕ್ಕಣ್ಣ ಬಹುವ್ರೀಹಿ ಸಮಾಸ, ಮುಂದಲೆ ಅಂಶಿ ಸಮಾಸ ಆಗ್ತದ. ಅರಮನೆ ಮಾತ್ರ ಏನಾಗ್ತದಪ್ಪ ಅಂದ್ರೆ ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದ ಅನ್ನೋದು ಬರಿಬೋದು. ಪ್ರಶ್ನೆ 18, ಗಾದೆ ಮಹತ್ವವನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮವಾಗಿವೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತೆ ಗಾದೆಯ ಮಹತ್ವವನ್ನು ತಿಳಿಸ್ತದೆ ಅನ್ನೋ ಅಂಶವನ್ನು ನೀವು ಬರಿಬೇಕು. ಇನ್ನು 19ನೇ ಪ್ರಶ್ನೆ ಪದ್ಯಭಾಗ ಕೊಟ್ಟಿದ್ರು, ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಬರಿಬೇಕಿತ್ತು. 3 ಸಾಲುಗಳಿದ್ದಾವೆ. ಸೊ ಓಕೆನಾ. ಸೊ ಅದು ಕೂಡ ನಿಮಗೆ ಗೊತ್ತಿರಲಿ. ವಾರ್ಧಕ ಷಟ್ಪದಿ ಬರ್ತದೆ. ಬಡತನದ ಹೊತ್ತಾನೆ ದೊರಕಿ ಫಲವೇನು, ನೀಡರ ದರ್ತು. ಎಸ್, ಇಲ್ಲಿ ನಿಮಗೆ ಕ್ಲಿಯರ್ ಆಗಿನೇ ಗೊತ್ತಾಗ್ತದೆ. ಬಡತನದ ಹೊತ್ತಾನೆ ದೊರಕಿ ಫಲವೇನು, ನೀರಡಸಿರ್ದ ಹೊತ್ಯಾಜ್ಯ ದೊರಕಿ ಫಲವೇನು, ರುಜ ಎಡಸಿ ಕೆಡದಿಯ ಹೊತ್ತು ರಂಬೆ ದೊರೆ ಕೊಡಲಿ ಫಲವೇನು ಸಾವ ಹೊತ್ತು ಅಂತ ಇದೆ. ಸೊ 5-5ರಂತೆ ಘನ ವಿಭಾಗ ಮಾಡಿ ಅಂತ ಮೊದಲೇ ಅವ್ರು ಕೊಟ್ಟಿದ್ರು. ಸೊ ಈ ಥರ ನೀವೇನು ಮಾಡಬೇಕಾಗಿತ್ತಪ್ಪ ಫ್ರೆಂಡ್ಸ್ ಅಂದರೆ ಇದು ವಾರ್ಧಕ ಷಟ್ಪದಿಯಲ್ಲಿ ಬರ್ತದೆ. ಗುರು ಲಘುಗಳನ್ನು ಹಾಕಿರ್ತಕ್ಕಂಥ ನಿಯಮಗಳನ್ನು ನೋಡಿಕೊಂಡು ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್ ಬರೆದ್ರೆ ಸೊ ಖಂಡಿತವಾಗಿ ನಿಮಗೆ ಇದರಲ್ಲಿ ಏನು ಮಾಡ್ತಿದ್ರು ಎ ಗ್ರೇಡ್ಗಳನ್ನು ಕೊಡ್ತಿದ್ರು. ಬಹಳ ಈಸಿಯಾಗಿರ್ತಕ್ಕಂಥದ್ದು ಪ್ರಶ್ನೆ ಇದು ಇದೆ. ಇನ್ನು ಲಾಸ್ಟ್ 20ನೇ ಪ್ರಶ್ನೆ ಇದೆ, ಅಲಂಕಾರವನ್ನು ಗುರುತಿಸಿ ಲಕ್ಷಣದೊಂದಿಗೆ ಸಮನ್ವಯವನ್ನು ಮಾಡಬೇಕು. ಮಕ್ಕಳೇ ದೇವರು ಅಂತ ಇದೆ. ಇಲ್ಲಿ ಮಕ್ಕಳೇ ದೇವರು ಅನ್ನೋದೇನಪ್ಪ ಅಂದರೆ ರೂಪಕಾಲಂಕಾರಕ್ಕೆ ಉದಾಹರಣೆ. ಯಾಕಂದರೆ ಇಲ್ಲಿ ಉಪಮೇಯ ಮತ್ತು ಉಪಮಾನ ಇವೆರಡೂ ಅಭೇದವಾಗಿ ವರ್ಣನೆಯನ್ನು ಮಾಡಿದ್ದಾವೆ. ಓಕೆನಾ. ಆ ಕಾರಣಕ್ಕಾಗಿ ಎರಡು ವಸ್ತುಗಳ ನಡುವೆ ಪರಸ್ಪರ ಅಭೇದವನ್ನು ರೂಪಿಸಿ ವರ್ಣಿಸಿದರೆ ಅದನ್ನೇ ರೂಪಕಾಲಂಕಾರ ಅಂತೀವಿ. ಉಪಮೇಯ ಮಕ್ಕಳು, ಉಪಮಾನ ದೇವರು. ಸಮನ್ವಯ ಇಲ್ಲಿ ಉಪಮೇಯವಾದ ಮಕ್ಕಳಿಗೂ ಉಪಮಾನವಾದ ದೇವರಿಗೂ ಪರಸ್ಪರ ಅಭೇದವನ್ನು ರೂಪಿಸಿ ವರ್ಣಿಸಿರೋದ್ರಿಂದ ಇದು ರೂಪಕಾಲಂಕಾರ ಅಂತ ಬರೆದ್ರೆ ಸಾಕು. ಇಷ್ಟೇ ಇತ್ತು ಈ ಪ್ರಶ್ನೆ ಉತ್ತರ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಸಿಗ್ತೀನಿ ಫ್ರೆಂಡ್ಸ್ ಹೊಸ ವಿಡಿಯೋದಲ್ಲಿ. ಇದೇ ತರನಾಗಿರ್ತಕ್ಕಂಥ ಸಾಕಷ್ಟು ವಿಡಿಯೋಗಳು ನಿಮಗಾಗಿ ವೆಯ್ಟ್ ಮಾಡ್ತಾ ಇದ್ದಾವೆ. ನೋಡಿ, ಸಬ್ಸ್ಕ್ರೈಬ್ ಮಾಡಿ.